ಕೆಲ ವರ್ಷಗಳ ಹಿಂದೆ ಮನೆಯೊಂದು ಮೂರು ಬಾಗಿಲು ಅನ್ನುವ ಧಾರಾವಾಹಿ ಪ್ರಸಾರ ಆಗ್ತಾ ಇತ್ತು. ದೊಡ್ಡ ದೊಡ್ಡ ನಟಿಯರೇ ಇದ್ದ ಈ ಸೀರಿಯಲ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿತ್ತು. ಈ ಧಾರಾವಾಹಿಯಲ್ಲಿ ಸುಪ್ರಿಯಾ ಅನ್ನೋ ವಿಲನ್ ಪಾತ್ರವನ್ನ ಜನ ಈಗಲೂ ಕೂಡ ಮರ್ತಿಲ್ಲ. ಆ ಕಾಲಕ್ಕೆ ಸುಪ್ರಿಯಾ ಸ್ಟೈಲಿಶ್ ವಿಲನ್ ಅಂತಲೇ ಖ್ಯಾತಿ ಪಡೆದಿದ್ರು. ಅದು ಯಾರು ಅಲ್ಲ, ನಟಿ ಝಾನ್ಸಿ ಸುಬ್ಬಯ್ಯ ಅಥವಾ ಝಾನ್ಸಿ ಕಾವೇರಪ್ಪ. ಕನ್ನಡ ಹಾಗೂ ತೆಲುಗು ಭಾಷೆಯ ಹಲವು ಧಾರಾವಾಹಿಗಳಲ್ಲಿ ನೆಗೆಟಿವ್ ಪಾತ್ರಗಳ ಮೂಲಕವೇ ಮಿಂಚಿದವರು ಝಾನ್ಸಿ ಸುಬ್ಬಯ್ಯ. ವಿಶೇಷ ಅಂದ್ರೆ ನಟಿ ಝಾನ್ಸಿ ಸುಬ್ಬಯ್ಯ ಧಾರಾವಾಹಿಗೆ ಮೊದಲು ಪಾದಾರ್ಪಣೆ ಮಾಡಿದವರಲ್ಲ. ಸಿನಿಮಾ ರಂಗದಲ್ಲಿ ಒಂದಷ್ಟು ಕಾಲ ಮಿಂಚಿದ ನಂತರವೇ ಧಾರಾವಾಹಿ ಲೋಕಕ್ಕೆ ಎಂಟ್ರಿ ಕೊಟ್ಟು ಫೇಮಸ್ ಆದವರು. ವರ್ಷದ ಹಿಂದೆ ಪ್ರಸಾರ ಆಗ್ತಾ ಇದ್ದ ಸೀತಾ ವಲ್ಲಭದಲ್ಲಿ ಕಲ್ಯಾಣಿ ಅನ್ನೋ ಪಾತ್ರ ನಿಭಾಯಿಸ್ತಾ ಇದ್ರು. ಸದ್ಯ ರಾಮಾಚಾರಿಯಲ್ಲೂ ಮತ್ತದೇ ನೆಗೆಟಿವ್ ರೋಲ್ ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಹಾಗಾದ್ರೆ ನಟಿ ಝಾನ್ಸಿ ಅವರು ನಟನೆಗೆ ಬಂದದ್ದು ಹೇಗೆ? ಇವರ ಗಂಡ ಯಾರು? ಮಗು ಏನ್ ಮಾಡ್ತಾ ಇದ್ದಾರೆ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ ಅನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಲೇಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಸ್ನೇಹಿತರೆ, ಝಾನ್ಸಿ ಅವರು ಬಣ್ಣದ ಲೋಕಕ್ಕೆ ಕಾಲಿಡೋದಕ್ಕೆ ಮೊದಲು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಒಳ್ಳೆ ಸಂಬಳ ಕೂಡ ಇತ್ತು. ಆದ್ರೆ ಇವರಿಗೆ ಮಾಡಲಿಂಗ್ ನಲ್ಲಿ ಸಿಕ್ಕಾಪಟ್ಟೆ ಹುಚ್ಚಿತ್ತು. ಹೀಗಾಗಿ 1996ರಿಂದಲೂ ಮಾಡಲಿಂಗ್ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ತಾಲೇ ಇದ್ರು. ಇದೇ ವೇಳೆ ಹಲವಾರು ಪ್ರಖ್ಯಾತ ಜಾಹೀರಾತುಗಳ ಅವಕಾಶ ಹುಡುಕಿ ಬಂದಿತ್ತು. ಹೀಗೆ ಮಾಡೆಲಿಂಗ್ ಜೊತೆ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಶುರುವಾದಾಗಲೇ ಹಲವಾರು ಆಡಿಷನ್ಗಳಲ್ಲಿ ಭಾಗವಹಿಸ್ತಾ ಇದ್ರು. ಒಂದು ದಿನ ನಟ ಮೋಹನ್ ಅವರ ಮೂಲಕ ಒಂದೊಳ್ಳೆ ಚಾನ್ಸ್ ಸಿಗುತ್ತೆ. ನವೀನ್ ಮಯೂರ್ ಅಭಿನಯದ ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅನ್ನೋ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ತು. ಆದ್ರೆ ಅವರ ಮನೆಯಲ್ಲಿ ಅವರು ನಟಿ ಆಗೋದು ಒಂಚೂರು ಕೂಡ ಅವರಿಗೆ ಯಾರಿಗೂ ಇಷ್ಟ ಇರಲಿಲ್ಲ. ಕೊನೆಗೆ ಕಾಡಿ ಬೇಡಿ ಹೆತ್ತವರನ್ನ ಒಪ್ಪಿಸ್ತಾರೆ. ಮಗಳು ಎಲ್ಲಿಗೆ ಶೂಟಿಂಗ್ಗೆ ಹೋದ್ರು ಕೂಡ ಅವರ ಜೊತೆ ಅವರ ಅಮ್ಮ ಜೊತೆಗೆ ಬರ್ತಾ ಇದ್ರು. ಮೊದಲ ಸಿನಿಮಾ ಮುಗಿದ ಬಳಿಕ ಆನಂದಂ ಸಿನಿಮಾ ಕನ್ನಡಕ್ಕೆ ರಿಮಿಕ್ಸ್ ಆಗ್ತಾ ಇತ್ತು. ಆ ಸಿನಿಮಾಗೆ ರಾಜೇಶ್ ಹೀರೋ. ಈ ಸಿನಿಮಾದಲ್ಲಿ ಇವರಿಗೆ ಅವಕಾಶ ಸಿಗುತ್ತೆ. ಸ್ನೇಹಿತರೆ, ಹೀಗೆ ಸಿನಿಮಾದಲ್ಲಿ ಒಂದೊಳ್ಳೆ ಅವಕಾಶ ಸಿಗ್ತಾ ಇದ್ದ ಟೈಮ್ನಲ್ಲಿ ನಟಿ ಝಾನ್ಸಿ ಅವರು ಧಾರಾವಾಹಿ ಕಡೆ ಮುಖ ಮಾಡ್ತಾರೆ. ಅದಕ್ಕೂ ಕಾರಣ ಇದೆ. ಅದು ಯಾಕೋ ಗೊತ್ತಿಲ್ಲ, ನಟಿ ಝಾನ್ಸಿಗೆ ಸಿನಿಮಾಗಿಂತ ಧಾರಾವಾಹಿ ರಂಗವೇ ತುಂಬಾ ಇಷ್ಟವಾಗಿ ಹೋಗುತ್ತೆ. ಅದರಲ್ಲೂ ನಟಿ ಝಾನ್ಸಿಗೆ ಸ್ವಲ್ಪ ಭಾಷಾ ಸಮಸ್ಯೆ ಇತ್ತು. ಹೀಗಾಗಿ ಧಾರಾವಾಹಿಯಲ್ಲಿ ಅಭಿನಯಿಸುವ ಮೂಲಕ ಅದನ್ನ ತಿದ್ದುಕೊಳ್ಳೋದಕ್ಕೆ ಒಂದೊಳ್ಳೆ ವೇದಿಕೆ ಆಯ್ತು. ಈಗಿನ ಕಾಲದಲ್ಲಿ ಹೀಗಲ್ಲ. ಆದ್ರೆ ಆಗಿನ ಕಾಲದಲ್ಲಿ ನಟಿ ಝಾನ್ಸಿ ಅದೆಷ್ಟು ಫೇಮಸ್ ಆಗಿದ್ರು ಅಂದ್ರೆ ವಿಲನ್ ಪಾತ್ರದಲ್ಲಿ ಇವರು ಹಾಕುವ ಚಪ್ಪಲಿ, ಸೀರೆ, ಬಳೆ ಎಲ್ಲವೂ ಕೂಡ ಫೇಮಸ್ ಆಗುತ್ತೆ. ಕನ್ನಡದ ಮಟ್ಟಕ್ಕೆ ಧಾರಾವಾಹಿಯಲ್ಲಿ ಸೀರೆಯಲ್ಲಿ ಸ್ಲೀವ್ಲೆಸ್ ಬ್ಲೌಸ್ ಅನ್ನ ಹಾಕಿದವರು ಇವರೇ ಮೊದಲು. ಅಲ್ಲಿವರೆಗೂ ಯಾರೊಬ್ರು ಕೂಡ ಅಷ್ಟಾಗಿ ಹಾಟ್ ಆಗಿ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಹೀಗೆ ಧಾರಾವಾಹಿ ಲೋಕದಲ್ಲಿ ದಿನೇ ದಿನೇ ಫೇಮಸ್ ನಟಿ ಝಾನ್ಸಿ ಕಾವೇರಪ್ಪ ಮನೆಯೊಂದು ಮೂರು ಬಾಗಿಲು, ಕ್ಷಣ ಕ್ಷಣ, ಕನಕ, ಕಲ್ಯಾಣಿ, ಕನ್ಯಾದಾನ, ಕನ್ನಡಿ, ಸೂರ್ಯವಂಶಂ, ಸೀತಾ ವಲ್ಲಭ, ಪ್ರೀತಿ ಇಲ್ಲದ ಮೇಲೆ, ರಾಮಾಚಾರಿ ಸೇರಿದಂತೆ ಇನ್ನೂ ಹಲವು ಸೀರಿಯಲ್ಗಳಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡಿದ್ದಾರೆ. ಆತ್ಮೀಯರೇ, ಮನೆಯೊಂದು ಮೂರು ಬಾಗಿಲು ಧಾರಾವಾಹಿ ಆದ್ಮೇಲೆ ಝಾನ್ಸಿ ಅವರು ಸುಮಾರು 10 ವರ್ಷ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಧಾರಾವಾಹಿಯನ್ನ ಅರ್ಧಕ್ಕೆ ಬಿಟ್ಟು ಹೋಗಿದ್ರು. ಅದಕ್ಕೂ ಕೂಡ ಕಾರಣ ಇದೆ. ಗರ್ಭಿಣಿಯಾಗಿದ್ರಿಂದ ಒಲ್ಲದ ಮನಸ್ಸಿನಲ್ಲಿ ಮನೆಯೊಂದು ಮೂರು ಬಾಗಿಲು ಧಾರಾವಾಹಿಯನ್ನ ಕೈಬಿಟ್ಟಿದ್ರು. ಆಮೇಲೆ ಮಕ್ಕಳು ಮರಿ ಅಂತ ಬಣ್ಣದ ಲೋಕಕ್ಕೆ ಬರೋಕೆ ಆಗ್ಲೇ ಇಲ್ಲ. 10 ವರ್ಷದ ಬಳಿಕವೇ ಮತ್ತೆ ಬಣ್ಣ ಹಚ್ಚಿದ್ದು. ಒಳ್ಳೆಯ ಪಾತ್ರ ಸಿಕ್ಕಿದ ಕಾರಣ ಸೀತಾ ವಲ್ಲಭ ಧಾರಾವಾಹಿಯಲ್ಲಿ ನಟಿಸೋದಕ್ಕೆ ಒಪ್ಕೋತಾರೆ. ಸದ್ಯಕ್ಕೆ ರಾಮಾಚಾರಿ ಸೀರಿಯಲ್ ನಲ್ಲಿ ಕಾಣಿಸಿಕೊಳ್ತಾ ಇರುವ ನಟಿ ಝಾನ್ಸಿ ಅವರು ತಮ್ಮ ಗಂಡನ ಬಗ್ಗೆ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಷ್ಟಾಗಿ ಮಾಹಿತಿ ಹಂಚಿಕೊಂಡಿಲ್ಲ. ಫೋಟೋವನ್ನ ಕೂಡ ಅಪ್ಲೋಡ್ ಮಾಡಿಲ್ಲ. ನಟಿ ಝಾನ್ಸಿಗೆ ಮುದ್ದಾದ ಮಗಳಿದ್ದಾಳೆ. ಮಗಳಿಗೂ ಆಕೆಯ ಅಮ್ಮನೇ ಸರ್ವಸ್ವ. ಆಕೆಗೂ ಮಗಳೇ ಸರ್ವಸ್ವ. ಝಾನ್ಸಿ ಅವರು ಧಾರಾವಾಹಿ ಜೊತೆಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.